ಅಗ್ರಿಟೆಕ್ಗೆ ನಮ್ಮ ರೈತ ಬಾಂಧವರಿಗೆ ಸ್ವಾಗತ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ರಾಯಚೂರು ಆಗಿರ್ಬೋದು, ಯಾದಗಿರಿ ಡಿಸ್ಟಿಕ್ ಆಗಿರ್ಬೋದು, ಈ ಒಂದು ಹತ್ತಿ ಬೆಳೆಯನ್ನು ನಮ್ಮ ರೈತರು ಹೆಚ್ಚಾಗಿ ಬೆಳೆಯುತ್ತಾರೆ. ಈಗ ಸದ್ಯಕ್ಕೆ ಬಿತ್ತನೆ ಮಾಡಿದ ಒಂದು ಏನು ಹತ್ತಿ ಬಿತ್ತನೆ ಮಾಡಿದ ರೈತರು, ಮಳೆ ಇಲ್ಲ, ಹಾಗಾಗಿ ಗಿಡಗಳು ಒಣಗೋ ಚಾನ್ಸಸ್ ಇರುತ್ತೆ. ಆದರೆ ನಮ್ಮ ರೈತರು ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಇದನ್ನು ನೋಡ್ತಾ ಇದ್ದಾಗ ಅವರು ನೀರನ್ನು ಬಾಟ್ಲುಗಳು ಅಥವಾ ಕೊಡಪಾನದಲ್ಲಿ ತೊಗೊಂಬಂದು ಒಂದೊಂದೇ ಗಿಡಕ್ಕೆ ಹಾಕ್ತಾ ಇದ್ದಾರೆ. ಇದು ಟೆಂಪ್ರೇಚರ್ ಜಾಸ್ತಿ ಆಗಿದೆ. ಈ ಒಂದು ಟೆಂಪ್ರೇಚರ್ ಜಾಸ್ತಿ ಇರೋದ್ರಲ್ಲಿಂದ ನೀವು ಈ ಒಂದು ಗಿಡಗಳಿಗೆ ನೀವು ನೀರು ಹಾಕಿದರೂ ಕೂಡ ಯಾವುದೇ ರೀತಿಯ ಸಾರ್ಥಕವಾಗಲ್ಲ. ಹಾಗಾಗಿ ನಮ್ಮ ರೈತರಲ್ಲಿ ಈ ಒಂದು ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ, ಈ ಡ್ರಿಪ್ ಇರಿಗೇಷನ್ ಅಂದರೆ ಯಾರ ರೈತರ ಅವರ ಹೊಲದಲ್ಲಿ ಬೋರ್ವೆಲ್ ಇದೆ ಅಂದರೆ 2 ಇಂಚ್ ಇರಲಿ ಅಥವಾ 3 ಇಂಚ್ ಇರಲಿ ಅಥವಾ 1.5 ಇಂಚ್ ಇರಲಿ, ತಾವುಗಳು ಡ್ರಿಪ್ ಇರಿಗೇಷನ್ ಮಾಡಿಕೊಂಡು ಈ ರೀತಿ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸಾಲುಗಳಿರ್ತವೆ. ಆ ಒಂದು ಸಾಲುಗಳಲ್ಲಿ ಇದು ಹೆಚ್ಚಾಗಿ ನಾವು ಹೇಳ್ಕೊಳ್ಳೋದು ಬ್ಲ್ಯಾಕ್ ಕಾಟನ್ ಸಾಯಿಲ್ಸ್ ಅಂತ ಹೇಳ್ತೀವಿ. ಅಂದರೆ ಈ ರಾಯಚೂರು ಭಾಗದಲ್ಲಿ ಈ ಒಂದು ಬ್ಲ್ಯಾಕ್ ಕಾಟನ್ ಸಾಯಿಲ್ಸ್ ಜಾಸ್ತಿ ಇದಾವೆ. ರಾಯಚೂರು ತಾಲೂಕಲ್ಲಿ ಮತ್ತು ಮಾನ್ವಿ ಹಾಗೂ ಈ ಕಡೆ ತಾಲೂಕುಗಳಲ್ಲಿ ಇದನ್ನು ಸಿರ್ವಾರ, ದೇವದುರ್ಗ, ಲಿಂಗಸೂರು, ಇಲ್ಲೆಲ್ಲ ಬ್ಲ್ಯಾಕ್ ಕಾಟನ್ ಸಾಯಿಲ್ಸ್ ಜಾಸ್ತಿ ಇದೆ. ಇಲ್ಲಿ ತಾವುಗಳು ಡ್ರಿಪ್ ಇರಿಗೇಷನ್ ಮಾಡಿಕೊಂಡು ಬೋರ್ವೆಲ್ ಇದ್ದರೆ ನೀವುಗಳು ಈ ಒಂದು ಪದ್ಧತಿಯನ್ನು ಉಪಯೋಗಿಸಿ ನೀರಿನ ಸಮರ್ಪಕ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ ರೈತ ಬಾಂಧವರಲ್ಲಿ ಯಾರಲ್ಲಿ ಈ ಡ್ರಿಪ್ ಇರಿಗೇಷನ್ ಇದೆ ಅವರು ಡ್ರಿಪ್ ಇರಿಗೇಷನ್ ಮಾಡಲು ಸಾಧ್ಯವಾಗಿದೆ. ಅಂದರೆ ನೀರಿನ ಒಂದು ವ್ಯವಸ್ಥೆ ಇದ್ದರೆ ಈ ರೀತಿಯಾಗಿ ತಾವುಗಳು ಡ್ರಿಪ್ ಇರಿಗೇಷನ್ ಮಾಡ್ಕೋಬೋದು. ಇದರಲ್ಲಿದ್ದ ಏನಪ್ಪ ಅಂದರೆ, ಹತ್ತಿಯ ಬೆಳೆಯಲ್ಲಿ ನೀವು ನೀರಿನ ನಿರ್ವಹಣೆ ಬ್ಲ್ಯಾಕ್ ಕಾಟನ್ ಸಾಯಿಲ್ಸ್ ಅಂದರೆ ಇವು ತೇವಾಂಶನ ಹಿಡಿದಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಇರುತ್ತೆ. ನೀವು ಡ್ರಿಪ್ ಇರಿಗೇಷನ್ ಮಾಡಿದರೆ ನಿಮ್ಮ ನೀರಿನ ನಿರ್ವಹಣೆಯನ್ನು ಸರಿಯಾಗಿ ಮಾಡ್ಕೋಬೋದು. ನಾವು ನಮ್ಮ ರೈತರಲ್ಲಿ ಕೇಳ್ಕೊಳ್ಳೋದು, 2 ಇಂಚು ನೀರಿದ್ದರೂ ಕೂಡ ನೀವು 3-5 ಎಕರೆವರೆಗೂ ನೀವು ಬ್ಲ್ಯಾಕ್ ಕಾಟನ್ ಸಾಯಿಲ್ಸಲ್ಲಿ ಈ ಒಂದು ಪದ್ಧತಿಯನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಮ್ಮ ರೈತರ ಒಂದು ಕೇಳ್ಕೊಳ್ಳೋದು, ತಾವುಗಳು ನಿಮ್ಮ ಒಂದು ಹೊಲದಲ್ಲಿ ಮುಂದಿನ ದಿನಗಳಲ್ಲಿ ನೀರಿನ ನಿರ್ವಹಣೆಗೆ ಹಾಗೂ ಈ ಡ್ರಿಪ್ ಇರಿಗೇಷನ್ ಆಗಿರ್ಬೋದು, ಸ್ಪ್ರಿಂಕ್ಲರ್ ಆಗಿರ್ಬೋದು ಅಥವಾ ಈ ತುಂತುರು ಹನಿ ನೀರಾವರಿ ಅಂತ ಹೇಳ್ತೀವಿ, ಇದೇ ಪದ್ಧತಿಗಳನ್ನು ತಾವುಗಳು ಅಳವಡಿಸಿಕೊಂಡಿದ್ದೇ ಆಗಿದ್ದರೆ ಇದರಿಂದ ಏನಪ್ಪ ಅಂದರೆ ನೀರಿನ ನಿರ್ವಹಣೆ ಸರಿಯಾಗುತ್ತೆ ಹಾಗೂ ಹೆಚ್ಚಿನ ಒಂದು ಇಳುವರಿ ತಾವುಗಳು ಪಡೆಯಲು ಅನುಕೂಲವಾಗುತ್ತೆ. ಈ ಒಂದು ಪದ್ಧತಿಯನ್ನು ನಮ್ಮ ರೈತರು ಹತ್ತಿ ಬೆಳೀತಕ್ಕಂಥ ರೈತರ ಯಾವುದೇ ತಾಲೂಕುಗಳಾಗಿರುತ್ತೆ, ಸಿರುಗುಪ್ಪ ತಾಲೂಕು, ಮಾನ್ವಿ, ರಾಯಚೂರು, ಶಾಪುರ್, ಯಾದಗಿರಿ, ಸುರಪುರ, ಜೇವರ್ಗಿ, ಸಿಂದಗಿ, ಈ ಎಲ್ಲ ಒಂದು ತಾಲೂಕುಗಳ ನಮ್ಮ ರೈತ ಬಾಂಧವರಿಗೆ ನಾವು ಕೇಳ್ಕೊಳ್ಳೋದು, ಈ ಥರ ಬ್ಲ್ಯಾಕ್ ಕಾಟನ್ ಸಾಯಿಲ್ಸ್ ಅಂತ ಹೇಳ್ತೀವಿ, ಕಪ್ಪು ಮಣ್ಣಲ್ಲಿ ನಿಮ್ಮಲ್ಲಿ ನೀರಿನ ವ್ಯವಸ್ಥೆ ಇದ್ದರೆ, ಬೋರ್ವೆಲ್ಗಳಲ್ಲಿ ಇದ್ದರೆ ತಾವುಗಳು ಡ್ರಿಪ್ ಇರಿಗೇಷನ್ ಮಾಡಿಬಿಟ್ಟು ನೀರಿನ ನಿರ್ವಹಣೆ ಮಾಡಿಕೊಳ್ಬೇಕು ಅಂಥೇಳಿ ತಮಗೆಲ್ಲ ಕೇಳ್ಕೊಳ್ತೇವೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಮಧುರಾ ಅಗ್ರಿಟೆಕ್ನ ನೀವು ಸಂಪರ್ಕಿಸಿದರೆ ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ನಾವು ನೀಡಲು ಬಯಸುತ್ತೇವೆ. ನಮ್ಮ ರೈತ ಬಾಂಧವರು ಆದಷ್ಟು ಮುಂದಿನ ದಿನಗಳಲ್ಲಿ ನೀರಿನ ಸಂರಕ್ಷಣೆ, ನೀರಿನ ಶೇಖರಣೆ ಹೇಗೆ ಮಾಡಬೇಕು ಹಾಗೂ ಬೆಳೆಗಳನ್ನು ಯಾವ ರೀತಿಯಾಗಿ ತಾವುಗಳು ನೀರಿನ ನಿರ್ವಹಣೆಯನ್ನು ಮಾಡುವುದರಿಂದ ಬೆಳೆಯನ್ನು ನಾವು ಯಾವ ರೀತಿ ಪಡೆದುಕೊಳ್ಬೇಕನ್ನೋದನ್ನು ತಾವುಗಳು ಈ ಒಂದು ಪದ್ಧತಿಗಳನ್ನು ಅನುಸರಿಸಿದರೆ ತಾವುಗಳು ಬೆಳೆಯನ್ನು ಬೆಳೆಯಲು ಸೂಕ್ತವಾಗಿರುತ್ತದೆ. ತಮಗೆಲ್ಲರಿಗೂ ಧನ್ಯವಾದ.